ಬೆಂಗಳೂರಲ್ಲಿ ಅನೇಕ ದೇವಿ ದೇವಾಲಯಗಳಿವೆ. ಅವುಗಳಲ್ಲಿ ಬಂಡೆ ಮಹಾಕಾಳಿ ಅಥವಾ ಬಂಡಿ ಮಹಾಕಾಳಿ ದೇವಾಲಯವು ಹೆಚ್ಚು ಪ್ರಸಿದ್ಧ ದೇವಾಲಯವಾಗಿದೆ. ಬಂಡೆ ಮಹಾಕಾಳಿ ದೇವಸ್ಥಾನದ ವಿಶೇಷತೆಗಳೇನು? ಈ ದೇವಸ್ಥಾನಕ್ಕೆ ಮುಂಜಾನೆ ಏಕೆ ಹೋಗಬೇಕು? ದೇವಾಲಯದ ಇತಿಹಾಸ ಮತ್ತು ಮಹತ್ವವನ್ನು ತಿಳಿಯೋಣ ಬನ್ನಿ. ಸಾಕಷ್ಟು ಕಟ್ಟಡದೊಂದಿಗೆ ಉದ್ಯಾನವನಗಳೊಂದಿಗೆ ಸಿಲಿಕಾನ್ ಸಿಟಿ ಎಂದೇ ಖ್ಯಾತವಾಗಿರುವಂಥ ಬೆಂಗಳೂರು ದೇಶ ವಿದೇಶಗಳಲ್ಲೂ ಚಿರಪರಿಚಿತ. ಮುಗಿಲು ಮುಟ್ಟುವಷ್ಟು ಎತ್ತರಕ್ಕೆ ಕಟ್ಟಡಗಳನ್ನು ಹೊಂದಿರುವಂಥ ಈ ನಗರ ಸಾವಿರಾರು ಪುರಾತನ ದೇವಾಲಯಗಳಿಗೆ ನೆಲೆಬೀಡಾಗಿದೆ. ಅದರಲ್ಲೂ ಬೆಂಗಳೂರಲ್ಲಿ ಹಲವಾರು ಶಕ್ತಿ ದೇವತೆಗಳು ನೆಲೆ ನಿಂತಿದ್ದಾರೆ. ಬೆಂಗಳೂರಲ್ಲಿರುವಂಥ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಇಲ್ಲಿನ ಗವಿಪುರಂ ಗುಟ್ಟಳ್ಳಿಯಲ್ಲಿರುವಂಥ ಬಂಡೆ ಮಹಾಕಾಳಿ ದೇವಾಲಯವೂ ಒಂದು. ಈಕೆಯನ್ನು ಬಂಡೆ ಮಹಾಕಾಳಮ್ಮ, ಬಂಡಿ ಮಹಾಕಾಳಮ್ಮ, ಬಂಡೆ ಮಹಾಕಾಳಿ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತೆ. ಈ ಅದ್ಭುತವಾದ ದೇವಾಲಯವು ಮಹಾಕಾಳಿ ದೇವಿಗೆ ಸಮರ್ಪಿತವಾಗಿದೆ. ಈಕೆಯನ್ನು ಇಲ್ಲಿ ಆರಾಧಿಸಲಾಗುತ್ತೆ. ಸಾಮಾನ್ಯವಾಗಿ ಮಹಾಕಾಳಿಯು ರೌದ್ರ ಸ್ವರೂಪದವಳಾಗಿರ್ತಾಳೆ. ಆದರೆ ಇಲ್ಲಿನ ಅಚ್ಚರಿ ಏನೆಂದರೆ ಈ ದೇವಾಲಯದಲ್ಲಿನ ಮಹಾಕಾಳಿ ದೇವಿಯು ಸೌಮ್ಯ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾಳೆ. ಈ ದೇವಾಲಯವು ಗವಿಪುರಂ ಗುಟ್ಟಳ್ಳಿಯಲ್ಲಿರುವಂಥ ಕೆಂಪಾಬುಂದಿ ಕೆರೆಯ ದಡದ ಮೇಲೆ ಒಂದು ಬೆಟ್ಟವಿದ್ದು ಈ ಬೆಟ್ಟದ ಮೇಲೆ ಇದೆ. ದೇವಿಯ ದರ್ಶನವನ್ನು ಮಾಡಲು ನೀವು ಬೆಟ್ಟವನ್ನೇರಿ ಹೋಗಬೇಕಾಗುತ್ತೆ. ಈ ದೇವಾಲಯದಲ್ಲಿ ದೇವಿಯ ರೂಪವು ಬಂಡಿಯೊಂದರ ಮೇಲೆ ಮೂಡಿ ಬಂದಿರೋದ್ರಿಂದ ಈ ದೇವಾಲಯವನ್ನು ಬಂಡೆ ಮಹಾಕಾಳಿ ದೇವಾಲಯ ಅಂತ ಕರೆಯಲಾಗುತ್ತೆ. ಒಂದೇ ಬಂಡಿಯಲ್ಲಿ ಈ ದೇವಿಯ ವಿಗ್ರಹವನ್ನು ಕೆತ್ತಲಾಗಿದ್ದು ಸುಮಾರು ಇದು 3 ಅಡಿಗಳಷ್ಟು ಎತ್ತರವನ್ನು ಹೊಂದಿದೆ. ಈ ದೇವಿಯ ವಿಗ್ರಹದಲ್ಲಿನ ಅಂದವನ್ನು ನೋಡೋದಕ್ಕೆ ನಿಮ್ಮ 2 ಕಣ್ಣುಗಳು ಸಾಲದು. ಚತುರ್ಭುಜ ಅಂದರೆ 4 ಕೈಗಳನ್ನು ಹೊಂದಿರುವಂಥ ದೇವಿಯ ಪ್ರತಿಯೊಂದು ಕೈಗಳು ಒಂದೊಂದು ಆಯುಧವನ್ನು ಹಿಡಿದುಕೊಂಡಿದೆ. ಒಂದು ಕೈಯಲ್ಲಿ ಅಭಯ, ಪರಶು, ಡಮರು ಮತ್ತು ವರದ ಮುದ್ರೆಗಳಿದ್ದು ದೇವಿಯು ಮುಗುಳು ನಗೆಯನ್ನು ಬೀರ್ತಾ ಇದ್ದಾಳೆ. ಇನ್ನು ದೇವಸ್ಥಾನದ ಇತಿಹಾಸವನ್ನು ನೋಡೋದಾದರೆ ಕೆಂಪೇಗೌಡರು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡುವುದಕ್ಕೂ ಮೊದಲೇ ಈ ದೇವಾಲಯ ಅಸ್ತಿತ್ವದಲ್ಲಿದೆ. ಆರಂಭದಲ್ಲಿ ಈ ದೇವಾಲಯದಲ್ಲಿ ಬಂಡೆಯ ಮೇಲೆ ದೇವಿ ನೆಲೆಸಿರುವುದರ ಕುರಿತು ಯಾರಿಗೂ ಕೂಡ ತಿಳಿದಿರಲಿಲ್ಲ. ಸುಮಾರು 1509ರಲ್ಲಿ ನಂಜಮ್ಮ ಎಂಬಾಕೆ ಈ ಸ್ಥಳದಲ್ಲಿ ಕುರಿಯೊಂದನ್ನು ಮೇಯಿಸ್ತಾ ಇದ್ದಾಗ ಆಕೆಗೆ ಇದ್ದಕ್ಕಿದ್ದಂತೆ ಒಂದು ಹೆಣ್ಣು ಧ್ವನಿ ಕೇಳಿಸುತ್ತದೆ. ನಂಜಮ್ಮ ಭಯದಲ್ಲಿ ಧ್ವನಿ ಯಾರದ್ದು ಅಂತ ಕೇಳಿದಾಗ ಧ್ವನಿಯು ತಾನು ಮಹಾಕಾಳಿ, ನನಗೆ ಪೂಜೆ ಕೈಂಕರ್ಯಗಳು ನಡಿಬೇಕು ಅಂತ ಹೇಳುತ್ತೆ. ಮೊದಲಿಗೆ ಇದು ಪಡ್ಡೆ ಹುಡುಗರ ಧ್ವನಿ ಅಂತ ಅಲ್ಲಗಳೆದ ಆಕೆ 1 ವಾರದ ಬಳಿಕ ಮತ್ತೆ ಪುನಃ ಇದೇ ಧ್ವನಿಯನ್ನು ಕೇಳಿಸಿಕೊಳ್ತಾಳೆ. ನಂತರ ಗ್ರಾಮಸ್ಥರ ಗಮನಕ್ಕೆ ಈ ವಿಚಾರವನ್ನು ತರ್ತಾಳೆ. ಗ್ರಾಮಸ್ಥರು ಬಂದು ಈ ಪ್ರದೇಶವನ್ನು ಶೋಧಿಸಿದಾಗ ಇಲ್ಲಿ 3 ಅಡಿ ಎತ್ತರದ ಬಂಡಿಯೊಂದು ಕಾಣಿಸುತ್ತೆ. ಆ ಬಂಡಿಯ ಮೇಲೆ ಮಹಾಕಾಳಿ ಅಮ್ಮನವರ ರೂಪವನ್ನು ಕಂಡು ಆ ಬಂಡೆಗೆ ಬಂಡೆ ಮಹಾಕಾಳಿ ದೇವಿ ಅಂತ ಕರೀತಾರೆ. ಅಂದಿನಿಂದ ಇಲ್ಲಿ ಪೂಜೆಯು ನಡೆಯಲಾರಂಭಿಸುತ್ತದೆ. ಈಕೆ ಪರಮಶಕ್ತಿ ದೇವಿಯಾಗಿದ್ದು ಭಕ್ತರ ಹಲವು ಸಮಸ್ಯೆಗಳಿಗೆ ಮುಕ್ತಿಯನ್ನು ನೀಡ್ತಾ ಬಂದಿದ್ದಾಳೆ. ಮುಖ್ಯವಾಗಿ ಮಾಟ, ಮಂತ್ರ, ವಶೀಕರಣ, ದೃಷ್ಟಿ ಸಮಸ್ಯೆಗಳಿಗೆ ಈ ದೇವಾಲಯದಲ್ಲಿ ಪರಿಹಾರವನ್ನು ನೀಡಲಾಗುವುದು. ಈ ದೇವಾಲಯದಲ್ಲಿ ಹುಣ್ಣಿಮೆ, ಅಮಾವಾಸ್ಯೆ ಪೂಜೆಗೆ ವಿಶೇಷ ಮಹತ್ವವಿದೆ. ಉದ್ಯೋಗ, ವ್ಯಾಪಾರ, ವ್ಯವಹಾರ, ವಿವಾಹದಲ್ಲಿನ ಸಮಸ್ಯೆಗಳು ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಂದ ಬಳಲ್ತಾ ಇರುವವರು ಈ ದೇವಾಲಯಕ್ಕೆ ಭೇಟಿ ನೀಡಿ ಪರಿಹಾರವನ್ನು ಪಡೀತಾರೆ. ಅಮಾವಾಸ್ಯೆಯನ್ನು ಹೊರತುಪಡಿಸಿ ಶುಕ್ರವಾರ, ಮಂಗಳವಾರ ವಿಶೇಷ ಪೂಜೆ ಇರುತ್ತೆ. ಈ ದೇವಾಲಯದಲ್ಲಿ ಮುಂಜಾನೆ ನಡೆಸುವ ಅಭಿಷೇಕದಲ್ಲಿ ಭಕ್ತರು ಈ ದೇವಿಯ ಸನ್ನಿಧಾನಕ್ಕೆ ಭೇಟಿ ನೀಡೋದ್ರಿಂದ ಅವರ ಎಲ್ಲ ರೀತಿಯ ಇಷ್ಟಾರ್ಥಗಳು ಶೀಘ್ರದಲ್ಲಿ ಈಡೇರುತ್ತೆ. ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ಪಡೆದುಕೊಳ್ತಾರೆ.